ಸರ್ ಸಂಗೀತ ಕ್ಷೇತ್ರದಿಂದ ನಾವು ಬದುಕಟ್ಕೊಂಡಿರೋದು ನಾವು. ಲಕ್ಷಾಂತರ ಹಾಡುಗಳನ್ನು ಲಹರಿ ಸಂಸ್ಥೆ ಬಿಡುಗಡೆ ಮಾಡಿದೆ. ಸೊ ನಮಗೆ ಈ ಸಿನಿಮಾನಲ್ಲಿ ಹಾಡುಗಳು ಅನ್ನೋದು ಭಾಳ ಭಾಳ ಪ್ರಾಮುಖ್ಯತೆ. ಜನ ಕೇಳೋದೇ ಫಸ್ಟು ಈ ಲಹರಿ ಪ್ರೊಡಕ್ಷನ್ ಅಂದಮೇಲೆ ಹಾಡುಗಳು ಚೆನ್ನಾಗಿರ್ಬೇಕಲ್ರಿ ಅಂತ. ಸೊ ಅದನ್ನು ಮೊದಲೇ ಹೇಳ್ಬಿಟ್ಟು ಅಜನೀಶ್ ಜೀಗೆ ಮಾತಾಡುವಾಗ ಇಷ್ಟೇ ಇಲ್ಲ, ಚಿನ್ನ ನನಗೆ ಒಂದೇ ಬೇಕು ಅಂದೆ. ಉಪೇಂದ್ರ ಸರ್ ಕೊಡ್ತಾರೆ, ಬಟ್ ಮ್ಯೂಸಿಕ್ ಮಾತ್ರ ಸೂಪರ್ ಹಿಟ್ ಆಗಬೇಕು, ಆ ಥರ ನೀವು ಹಾಡುಗಳು ಕೊಡಬೇಕು, ಜನ ಭಾಳ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅಂತ. ಹಾಗೆ ಕೊಟ್ಟರು ಅವರು. ಟ್ರೋಲ್ ಸಾಂಗು ತಾವೇ ಕೇಳಿರ್ತೀರಲ್ಲ, ಸಾಹಿತ್ಯನೂ ಅಷ್ಟೇ ಅದ್ಭುತವಾಗಿ ಬರೆದ್ರು. ಅದು ತಕ್ಕನಾಗೆ ಮ್ಯೂಸಿಕ್ಕು ಹಂಗೆ ಬಂತು, ಸೂಪರ್ ಹಿಟ್ ಆಗೋಯ್ತು. ಸಿಂಪಲ್, ಇವತ್ತಿನ ಜೀವನದಲ್ಲಿ ಏನು ನಡೀತಾ ಇದೆಯೋ ಅದನ್ನು ಒಂದು ಹಾಡು ಮಾಡಿ ಹಿಟ್ ಮಾಡಿಸ್ಬಿಟ್ರು. ಅಂದರೆ ಎಷ್ಟು ಪಾಪ್ಯುಲರ್ ಆಯಿತು ಅಂದರೆ ಕನೆಕ್ಟಿವಿಟಿ ಎಷ್ಟು ಚೆನ್ನಾಗಿತ್ತು ಆ ಹಾಡಲ್ಲಿ. ಇವತ್ತಿನ ಅದನ್ನೇ ಒಂದು ಹಾಡು, ಅದೇ ಜೀವನ, ಹಾಡಲ್ಲೇ ತೋರಿಸ್ಬಿಟ್ರು ಅದನ್ನು. ಸೊ ಹಾಗಾಗಿ ನಾಲ್ಕು ಹಾಡು ಮತ್ತು 2 ಬಿಟ್ಟಿರ್ಬೇಕು ಅನ್ಕೊತೀನಿ. ಸೊ 4 ಹಾಡು ಕೂಡ ಭಾಳ ಎಫರ್ಟ್ ಹಾಕಿ ಮಾಡಿದ್ದಾರೆ ರಜನೀಶ್ ಅವರು. ಎಷ್ಟು ಜನ ವೆರಿ ಗುಡ್ ಜಾಬ್. ಎಷ್ಟು ಈ ಸಿನಿಮಾದಲ್ಲಿ ಎಷ್ಟು ಸ್ಕೋಪ್ ಇತ್ತು ಸಂಗೀತಕ್ಕೆ, ಅದಕ್ಕೆ ಅವರು ಭಾಳ ಜವಾಬ್ದಾರಿಯಿಂದ ಪ್ರೀತಿಯಿಂದ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ, ಮಾಡಿದ್ದಾರೆ. ಸರ್ ಭಾಳ ಮುಗ್ಧತೆ ಇತ್ತು ಸರ್. ನಾವೆಲ್ಲ ಕನ್ನಡ ಮೀಡಿಯಮಲ್ಲಿ ಓದಿ ಬಂದವರು. ನಮ್ಗೆ ಅದಕ್ಕೆ ಭಾಳ ಪ್ರೌಡ್, ಭಾಳ ಹೆಮ್ಮೆಯಿಂದ ಹೇಳ್ಕೊತೀವಿ. ಏನೇನ್ಬಿಟ್ಟು ನಾನು ಕನ್ನಡ ಮೀಡಿಯಮ್ ಹುಡುಗ ಅಂತಂದು ಕೂಗಿ ಹೇಳ್ತೀನಿ ನಾನು, ಈಗಲೂ ಹೇಳ್ತೀನಿ ನಾನು. ನಮ್ಮ ಮನೆಯಲ್ಲಿ ಎಲ್ಲ ಮಕ್ಳಿಗೂ ಒಂದು ಸಬ್ಜೆಕ್ಟ್ ಕನ್ನಡ ಪಕ್ಕ 100%. ಯಾಕಂದರೆ ಅದರಲ್ಲಿರೋ ಶಕ್ತಿ ನಮಗೆ ಗೊತ್ತಿದೆ. ನಾನು ಪ್ರತಿ ಒಂದು ಸ್ಟೇಜ್ಗೆ ಹೋದಾಗ ಕೂಡ ನಾನು ಕನ್ನಡ ಮೀಡಿಯಮ್ ಹುಡುಗ ರೀ, ಕನ್ನಡ ಮೀಡಿಯಮ್ ಓದಿ ಬಂದಿರೋದಂತ ಭಾಳ ಜೋರಾಗಿ ಹೇಳ್ತೀನಿ, ಎದೆ ತಟ್ಕೊಂಡು ಹೇಳ್ತೀನಿ ನಾನು. ಅಲ್ಲಿ ನಾವು ಓದಿದ್ದಕ್ಕೇನೆ, ನಾನಿರ್ಬೋದು, ಉಪೇಂದ್ರ ಜಿ ಇರ್ಬೋದು, ಯಾರೇ ಅಲ್ಲಿ ಓದಿದ್ದಕ್ಕೆ ನಾವು ಇವತ್ತು ಈ ಮಟ್ಟಿಗೆ ಬರ್ಲಿಕ್ಕೆ ಸಾಧ್ಯ ಆಯಿತು. ಸಾಹಿತ್ಯದ ಬಗ್ಗೆ, ಸಂಗೀತದ ಬಗ್ಗೆ ಮಗದೊಂದು ಏನು ಒಲವು ಬಂತು ಅಲ್ಲಿ. ಯಾಕಂದರೆ ಆ ಬೆಂಗಳೂರು ಹೈಸ್ಕೂಲ್ನಲ್ಲಿ ಇವ್ರು ನಾಟಕ ಆಡೋರು. ಎಂ ವಿ ಸುಬ್ಬಣ್ಣ ಅಂದ್ಬಿಟ್ಟು ಮೇಷ್ಟ್ರು ತೀರೋ ಒಂದು 5-6 ವರ್ಷ ಆಯಿತು. ಉಪೇಂದ್ರ ಅವ್ರಿಗೆ ಹೇಳಿದೆ ನಾನು, ಸರ್ ಮೇಷ್ಟ್ರು ಹೋಗ್ಬಿಟ್ರು ಅಂತ. ಅದ್ಭುತವಾಗಿ ನಾಟಕ ಮಾಡಿಸೋರು. ಆ ನಾಟಕದಲ್ಲಿ ಪಾತ್ರ ಮಾಡೋರು, ಸತ್ಯ ಅದು. ಆಚಾರ್ಯ ಪಾಠಶಾಲೆಯಲ್ಲೂ ಕೂಡ ಅಷ್ಟೇ, ಕಾಲೇಜಲ್ಲಿ. ಸೊ ಅದು ಬಿಟ್ಟರೆ ನಮಗೆ ಬೇರೆ ಜೀವನ ಗೊತ್ತಿರಲಿಲ್ಲ ಸರ್. ಕನ್ನಡ ಮೀಡಿಯಮ್ ಅವ್ರನ್ನ ಒಂಥರ ವಿಚಿತ್ರ ನೋಡೋರು. ABCDE ಇಲ್ಲಿ ತನಕ ಇಂಗ್ಲೀಷ್ ಮೀಡಿಯಮ್ಮು, F and G ಕನ್ನಡ ಮೀಡಿಯಮ್. ಅಲ್ಲೂ ನಮಗೆ ನೋಡಿ ಕಡೆಗೆ ಹಾಕಿದ್ರು. ಆಲ್ಫಾಬೆಟಿಕಲ್ ನೋಡಿದ್ರೆ ನೀವು ಈ ತನಕ ಇಂಗ್ಲೀಷ್ ಮೀಡಿಯಮ್ಮು, F and G ಕನ್ನಡ ಮೀಡಿಯಮ್ಮು. ಅಂದರೆ ಯಾವ ರೀತಿ ನಮ್ಮನ್ನು ನೋಡ್ತಾ ಇದ್ರು ತ್ವೆಚ್ಚವಾಗಿ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಬೆಂಗಳೂರು ಸಿಟಿನಲ್ಲಿ ನಾನು ಹೇಳ್ತಾ ಇದ್ದೆ ಸರ್ ನಿಮಗೆ, ನಾನೆಲ್ಲೋ ಬೇರೆ ಹೇಳ್ತಾ ಇಲ್ಲ. ಸೊ ನಾವು ಬಿಡಲಿಲ್ಲ, ನಾವು ಒಂಥರ ಛಲವಾದಿಗಳು, ನಾವು ಸುಮ್ಮನೆ ಇರ್ತಾ ಇರಲಿಲ್ಲ. ಹೌದಾ, ಪ್ರಬಂಧ, ಡಿಬೇಟ್ ಕಾಂಪಿಟೇಷನ್ನು, ಕ್ರಿಕೆಟ್, ವಾಲಿಬಾಲ್, ಏನು ಹೇಳ್ತಿರೋ ಎಲ್ಲತ್ರಲ್ಲೂ ಮುಂದೆ ಇರ್ತಾ ಇರ್ತೀವಿ ಸರ್. ಮುಂದೆ ಇರ್ತಾ ಇದ್ದು ನಾವು ಕನ್ನಡ ಮೀಡಿಯಮ್ ಹುಡುಗರು. ಅಂದರೆ ನಮ್ಮ ಸೆಕ್ಷನ್ ಇವತ್ತಿಗೂ ಕೂಡ ಅವಾಗ ಬಿಟ್ಟು ಬಂದ್ವಲ್ಲ, ಈಗಲೂ ಹೇಳ್ತಾರೆ, ಏನ್ರಯ್ಯ ನೀವು ಎಷ್ಟು ಸಾಧನೆ ಮಾಡೋದ್ರಿ ನೀವು ಅಂತ. ಸತ್ಯ. ನಮಗೆ ಮೂಲ ಬೇರು, ತಾಯಿ ಬೇರು ಹಾಕ್ಕೊಟ್ಟಿದ್ದೆ ಆ ಸ್ಕೂಲು ಕಾಲೇಜು ನಮಗೆ. ಸೊ ಅಲ್ಲಿ ಇವ್ರಿಗೂ ದುಡ್ಡು ಇರಲಿಲ್ಲ, ಇವರು ಬಂದಿದ್ದು ಸಾಮಾನ್ಯ ಮನೆತನದಿಂದ, ಕುಟುಂಬದಿಂದ. ನಮ್ಮದು ಅದೇ. ಸೊ ನಮ್ಗೆ ಒಂದೇ ತವಕ ಇದ್ದಿದ್ದು, ಏನಾದರೂ ಸಾಧನೆ ಮಾಡಬೇಕು. ಆಮೇಲೆ ಈಗ ಯಾವತ್ತು ಹಣ ಇಲ್ವೋ, ಬ್ಯಾಕ್ಗ್ರೌಂಡ್ ಸಪೋರ್ಟ್ ಇಲ್ವೋ, ನಿಮ್ಮ ಆಟೋಮೆಟಿಕ್ಕಾಗಿ ಈ ಜಗತ್ತಲ್ಲಿ ಜನ ನೋಡೋ ರೀತಿನೇ ಒಂಥರ. ಇವೆರಡು ಇಲ್ಲ ಅಂದರೆ, ಇವೆರಡು ಇದ್ಬಿಟ್ರೆ ನೀವು ಎಂಥವ್ರನ್ನ ಆಗಿರಿ, ಅದ್ಭುತ ವ್ಯಕ್ತಿರಿ ಅಂತಾನೆ. ಆ್ಯಕ್ಚುಲಿ ಎದುರುಗಡೆ ಅವರು ಕೆಟ್ಟೋನಿರ್ತಾನೆ, ಅವನದು ದುಡ್ಡು ಇರ್ತದೆ, ಗುಣ ಇರಲ್ಲ, ಅವನಿಗೆ ಸಂಸ್ಕಾರ ಇಲ್ಲ. ಅದು ದುಡ್ಡು ಅಧಿಕಾರ ಇರೋದ್ರಿಂದ ಅವ್ನು ಎಂಥ ಕೆಟ್ಟವರಾಗಿದ್ದು ಕೂಡ ಅದ್ಭುತ ವ್ಯಕ್ತಿ, ಒಳ್ಳೆಯವನು ಚಪಾಳೆ ಹೊಡಿತಾರೆ. ಇದೆಲ್ಲ ನೋಡ್ಬಿಟ್ಟು ಸರ್ ನಾವು ಚಿಕ್ಕ ವಯಸ್ಸಲ್ಲೇ. ಸೊ ಇದೆಲ್ಲ ಏನೇನು ಗ್ರಹಿಸ್ತವಲ್ಲ, ಏನೇನು ನೋವು ತುಂದಿ ನೋಡಿ. ಉಪೇಂದ್ರ ಸರ್ ಇರ್ಬೋದು, ನಾನು, ಯಾಕಂದರೆ ಎಲ್ಲ ಒಂದೇ. ಆ ನೋವೇ ಇವತ್ತು ನಮಗೆ ಯಶಸ್ವಿಯಾಗಿರೋದು. ಇವತ್ತು ಅವರಿಗೆ ಜನಪರ ಸಿನಿಮಾಗಳು ಮಾಡಬೇಕು, ಜನಪರ ಕಾಳಜಿ ಇಟ್ಕೊಂಡು ಸಿನಿಮಾ ಮಾಡಬೇಕು, ಏನೋ ಮೆಸೇಜ್ ಕೊಡ್ತಾರಲ್ಲ ಎಲ್ಲ ಸಿನಿಮಾನಲ್ಲಿ ಕೂಡ. ಕಾರಣ ಇಷ್ಟೇ, ಅವ್ರು ಬೆಳೆದು ಬಂದಿದ್ದಾರೆ. ಒಬ್ಬ ನಿರ್ದೇಶಕರು, ಒಬ್ಬರು ಸಾಹಿತಿ, ಒಬ್ಬರು ಸಂಗೀತಗಾರರು ಇಲ್ಲಿ ಕಷ್ಟ ಕಾರ್ಪಣ್ಯದಿಂದ ಬೆಳೆದು ಬಂದಿರ್ತಾರಲ್ಲ ಸರ್, ಅವ್ರು ಸಾಧನೆ ಮಾಡ್ತಾರೆ. ಯಾಕೆ ಸಾಧನೆ ಮಾಡ್ತಾರೆ ಅಂತಂದರೆ ಅವರು ಜೀವನವನ್ನು ಚಿಕ್ಕ ವಯಸ್ಸನ್ನು ನೋಡ್ಬಿಟ್ಟಿರ್ತಾರೆ. ಅವ್ರಿಗೆ ಎಷ್ಟೇ ಬೆಳೆದರೂ ಕೂಡ ಅವ್ರಿಗೆ ಅಹಂಕಾರ ಇರೋದಿಲ್ಲ.
ಬಹುತೇಕ ಸಿನಿಮಾಗಳು ಪ್ಯಾನ್ ಇಂಡಿಯಾ ಅಂತ ಮಾಡಿದ ಸಿನಿಮಾಗಳು ಸಕ್ಸಸ್ ಆಗಿಲ್ಲ. ಅದನ್ನ ಎಲ್ಲರೂ ಕೂಡ ಮುಕ್ತವಾಗಿ ಒಪ್ಕೋಬೇಕಾಗುತ್ತೆ. ಸೊ ಪ್ಯಾನ್ ಇಂಡಿಯಾ ಎಲ್ಲರೂ ಮಾಡಲೇಬೇಕಾದಂತ ಅನಿವಾರ್ಯತೆ ಇದೆಯಾ? ಈಸ್ ನೆಸೆಸರಿ? ಸರ್, ಸಿನಿಮಾ ಅಂದಾಗ ಆವಾಗ ಹಳೆ ಕಾಲದಲ್ಲೂ ಕೂಡ ಹಿಂದಿ ಚಲನಚಿತ್ರಗಳು ಇಲ್ಲಿ ಬರ್ತಾ ಇತ್ತು. ಇಲ್ಲಿ ಕೆಲವು ಚಲನಚಿತ್ರಗಳನ್ನು ಅಲ್ಲಿ ರೀಮೇಕ್ ಮಾಡ್ತಾಯಿದ್ರು. ಅದು ಕಮಲ್ ಹಾಸನ್ ಅವ್ರ ಪಿಕ್ಚರ್ ಇರ್ಬೋದು, ಸಾಕಷ್ಟು ಪಿಕ್ಚರ್ಗಳು ರೀಮೇಕ್ ಆಗಿದೆ. ಮೂನ್ರಾಮ್ ಪಿರೈ ತಮಿಳಲ್ಲಿ ಇಟ್ಟಾಯಿತು, ಸದ್ಮಾ ಅಂತ ಮಾಡೋರಲ್ಲಿ ಕಮಲ್ ಹಾಸನ್ ಮತ್ತು ಶ್ರೀದೇವಿ ಅವರೇ ರೀಮೇಕ್ ಅದು. ಮತ್ತೆ ಅಲ್ಲಿ ಎಕ್ಸಾಕ್ಟ್ಲಿ ಆಯ್ತಲ್ಲ ಸರ್. ಇದೇ ಪ್ಯಾನ್ ಇಂಡಿಯಾ ಅನ್ನೋದಕ್ಕಿಂತ ನಾನು ಇಂಡಿಯಾ ಅಂತೀನಿ ಸರ್, ಮೇರಾ ಭಾರತ್ ಅಂತೀನಿ. ಈ ಪ್ಯಾನ್ ಇಂಡಿಯಾ ಒಂದು ಪದ ಅಷ್ಟೇ ಅದು ಸರ್. ನೋಡಿ, ಯಾವುದೇ ಒಂದು ಸಿನಿಮಾ ಮಾಡಿದ್ರೆ ಇದು ಒಳ್ಳೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಮಾರ್ಕೆಟಿಂಗ್ ಹೆಂಗಿದೆ ಅಂದರೆ ಇವತ್ತಿನ ದಿನ ಭಾಳ ಬೇಗ ಮಾರ್ಕೆಟಿಂಗ್ ಆಗುತ್ತೆ. ಒಳ್ಳೆಯದು ಅಷ್ಟೇ, ಕೆಡೋದು ಅಷ್ಟೇ, ಭಾಳ ಫಾಸ್ಟಾಗಿ ಆಗುತ್ತೆ. ಸೊ ಈ ಪರಿಸ್ಥಿತಿ, ಈ ಡಿಜಿಟಲೈಸೇಷನ್ ಪ್ರಪಂಚದಲ್ಲಿ ಇವತ್ತಿರೋಂಥ ಪರಿಸ್ಥಿತಿಯಲ್ಲಿ OTT ಬಂತು. ಮೊದಲು ಸ್ಯಾಟಲೈಟ್ ಮಾತ್ರ ಇತ್ತು, OTT ಬಂತು. OTT ಇಸ್ ಗುಡ್ ಡೆವಲಪ್ಮೆಂಟ್, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. OTT ಬಂತು ಅಂದ ಮಟ್ಟಿಗೆ, ಸ್ಯಾಟಲೈಟ್ ಇದೆ ಅಂದ ಮಟ್ಟಿಗೆ ಅಲ್ಲಿ ಇಷ್ಟು ದುಡ್ಡು ಬರುತ್ತೆ, ಕರೆಕ್ಟ್ ಒಪ್ಕೊತೀನಿ. ಥಿಯೇಟ್ರ್ಗಳಲ್ಲಿ ಸಿನಿಮಾ ಹೊಡೆದ್ರೆ ದುಡ್ಡು ಬರುತ್ತೆ, ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಮಾರ್ಕೆಟ್ ಓಪನ್ ಆಯಿತು. ಸೌತ್ ಇಂಡಿಯನಲ್ಲಿ ಬಾಹುಬಲಿ ಇರ್ಬೋದು, RRR ಇರ್ಬೋದು, KGF 1, KGF 2 ಎಲ್ಲ ಪಿಕ್ಚರ್ಗಳು ಇಲ್ಲಿ ಆದಂಥ ಪಿಕ್ಚರ್ಗಳು ಥ್ರೂಔಟ್ ಇಂಡಿಯಾ ಹೋಯಿತು. ಅಂದರೆ ಕಾಶ್ಮೀರ ತನಕ ಜನ ನೋಡಿದ್ರು. ಇದು ಮುಂಚೆ ನಮಗೆ ಆಪ್ಷನ್ನೇ ಇರ್ತಾ ಇರಲಿಲ್ಲ. ಇಲ್ಲಿ ಇಟ್ಟಾಯ್ತಾ ಇಲ್ಲಿಗೆ ಸೀಮಿತ ಆಗೋದು, ಇಲ್ಲಿಂದ ನಿಮಗೆ ಉಸಿರು ಕೂಡ ಹೋಗ್ತಾ ಇರಲಿಲ್ಲ. ಸೊ ಒಂದು ರೀತಿಯಲ್ಲಿ ಮಾರ್ಕೆಟ್ ಓಪನ್ ಆಯಿತು ಸರ್, ಭಾಳ ಒಳ್ಳೆಯದು, ಒಳ್ಳೆ ಬೆಳವಣಿಗೆ. ಬಟ್ ಒಂದು ಪ್ರಾಬ್ಲಮ್ ಏನಾಗಿದೆ ಅಂತಂದರೆ, ನಾವು ಅದನ್ನು ಹೆಂಗೆ ಉಪಯೋಗಿಸ್ಕೋಬೇಕು ಭಾಳ ಇಂಪಾರ್ಟೆಂಟ್ ಆಗೋದು ಸರ್. ಸಿನಿಮಾಗಳು ಆವಾಗ 40 ಸಿನಿಮಾ 45 ಸಿನಿಮಾ ಪ್ರೊಡಕ್ಷನ್ ಆಗೋದು. ಈಗ ವರ್ಷಕ್ಕೆ 300-350 ಸಿನಿಮಾ ಪ್ರೊಡಕ್ಷನ್ನು. ನಮಗಿರೋದೇ 365 ದಿನ ವರ್ಷಕ್ಕೆ. ದಿನ ಒಂದೊಂದು ಪಿಕ್ಚರ್ ರಿಲೀಸ್ ಮಾಡಿದ್ರು ಕೂಡ ನಿಮಗೆ ಥಿಯೇಟ್ರ್ಗಳಲ್ಲಿ ಜನ ಎಷ್ಟು ಪಿಕ್ಚರ್ ನೋಡೋಕ್ಕಾಗುತ್ತೆ? ಓಕೆ, ಎಲ್ಲ ನಿರ್ದೇಶಕರಾಗಿ, ಎಲ್ಲ ಕ್ಯಾಮ್ರಾಮನ್ಗಳಾಗಿ, ಎಲ್ಲ ಪ್ರೊಡ್ಯೂಸರ್ಗಳಾಗಿ ನಾನು ಬೇಡ ಅಂತ ಹೇಳ್ತಾ ಇಲ್ಲ. ಬರುವವರಿಗೆ ಸ್ವಾಗತ, ಹೋಗುವವರಿಗೆ ನಮಸ್ಕಾರ. ಅದೇ ನಮ್ಮ ಪೃಥ್ವಿರಾಜ್ ಕಪೂರ್ ಹೇಳ್ತಾರಲ್ಲ ಅಣ್ಣವ್ರ ಪಿಕ್ಚರ್, ಹಂಗೆ ಇದು ಇಂಡಸ್ಟ್ರಿ. ಎನಿಬಡಿ ಕ್ಯಾನ್ ಕಮ್, ಎನಿಬಡಿ ಕ್ಯಾನ್ ಗೋ, ಬಟ್ ಕ್ವಾಲಿಟಿ ಆಫ್ ದ ಕಂಟೆಂಟ್ ಇಸ್ ಭಾಳ ಇಂಪಾರ್ಟೆಂಟ್ ಸರ್. ಆ್ಯಂಡ್ ನೀವು ಜನನ ಚೀಟ್ ಮಾಡೋಕ್ಕಾಗಲ್ಲ. ಒಂದು ಎರಡನೇದು, ಈ OTT ಆಮೇಲೆ ಮತ್ತು ಸ್ಯಾಟಲೈಟ್ ಯಾರು ತೊಗೊಳ್ತಾ ಇರಲ್ಲ, ಇವಾಗ ಯಾಕೆ ತೊಗೊಳ್ತಾ ಇಲ್ಲ? ನೀವು ಒಳ್ಳೆ ಕಂಟೆಂಟ್ ಕೊಟ್ಟು ಅವ್ರಿಗೂ ರೆವಿನ್ಯೂ ಬಂದಿದ್ದಿದ್ರೆ ಅವ್ರು ಮತ್ತೆ ಇನ್ನೊಂದು ಪಿಕ್ಚರ್ ತೊಗೊಳ್ತಾ ಇದ್ರು. ಬ್ಲೈಂಡಾಗಿ ತೊಗೊಂಡ್ರು, ಇಲ್ಲ ಯಾರೋ ಹೇಳ್ಬಿಟ್ಟು ತೊಗೊಂಡ್ರು, ನಮಗೆ ಗೊತ್ತಿಲ್ಲ. ಅವ್ರಿಗೆ ಲಾಸ್ ಆಯಿತು ಅಂದರೆ ಖಂಡಿತ ಅವರು ಸಿನಿಮಾ ತೊಗೊಳ್ಳಿ ಅಂತ ಹೇಳೋದಿಲ್ಲ. ಆ ಸಂಸ್ಥೆ ಯಾಕೆ ತೊಗೊಳ್ತಾರೆ? ಸೊ ಇಲ್ಲಿ ಪ್ರಾಬ್ಲಮ್ ಆಗಿರೋದು ಕ್ವಾಂಟಿಟಿ ಜಾಸ್ತಿ ಆಯಿತು, ಕ್ವಾಲಿಟಿ ಇಲ್ಲ. ಕ್ವಾಲಿಟಿ ಮೋಸ್ಟ್ ಇಂಪಾರ್ಟೆಂಟ್ ಸರ್. ಕ್ವಾಂಟಿಟಿ ಕಮ್ಮಿ ಮಾಡಿ, ನೀವು ಕ್ವಾಲಿಟಿ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಪ್ಯಾನ್ ಇಂಡಿಯಾ ಅನ್ನೋದು ಏನು ಒಂದು ಪದ ಇದೆಯಲ್ಲ, ನಾನು ಅಕ್ಸೆಪ್ಟ್ ಮಾಡ್ತೀನಿ ಅದನ್ನು. ಒಂದು ಮಲಯಾಳಂ ಪಿಕ್ಚರು ಅವ್ರು ನೋಡೋವಾಗ ಎಷ್ಟೋ ಪಿಕ್ಚರ್ಗಳು ನಮ್ಗೆ ನೋಡೋಕ್ಕೆ ಸಿಗ್ತಾ ಇರಲಿಲ್ಲ ಸರ್. OTTನಲ್ಲಿ ನಾನು ಏನಿಲ್ಲ ಅಂತ ಇವಾಗ ನೋಡಿ, ಮಲಯಾಳ ಮಾರ್ಕೆಟ್ ಎಷ್ಟು ದೊಡ್ಡದಾಗ್ಬಿಟ್ಟಿದೆ ಅಂತಂದರೆ, ಇಷ್ಟೇ ರೀ, ಸಣ್ಣ ಮಾರ್ಕೆಟ್ ರೀ, ಸೀಮಿತ ರೀ, ಹಿಂಗೆ ಅಂತ ಹೇಳ್ತಾಯಿದ್ರು. ಆ ಸಿನಿಮಾಗಳು ನೋಡ್ಬಿಟ್ಟು ನಾನೇ ಶಾಕ್ ಆಗಿಬಿಟ್ಟೆ. ಸ್ಟಾರ್ ಕ್ಯಾಸ್ಟ್ ಇಲ್ಲ, ಒಳ್ಳೆ ಕತೆ, ಅದ್ಭುತವಾದ ಮೆಸೇಜು, ಅದ್ಭುತವಾದ ಹಾಡು, 1-2 ಹಾಡು ಅಷ್ಟೇ, ಅಲ್ಲಿ 5-6 ಹಾಡು ಇಡೋದಿಲ್ಲ. ಅದ್ಭುತವಾದ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು, ಪಿಕ್ಚರ್ ಇಟ್ಟು ದುಬೈನಲ್ಲೂ ಇಟ್ಟು ನಾವು ನೋಡ್ತಾ ಇದ್ದೀವಿ, ಎಲ್ಲರೂ ನೋಡ್ತಾ ಇದ್ದಾರೆ. ಯಾಕೆ ನೋಡ್ತಾ ಇದ್ದಾರೆ ಜನ? OTT ಸಿಗುತ್ತೆ, ಪಿಕ್ಚರ್ ಚೆನ್ನಾಗಿದೆ, ಅವ್ರಿಗೆ ರೆವಿನ್ಯೂ ಬರ್ತಾ ಇದೆ. ಸೊ ಈ OTT ಅನ್ನೋ ಒಂದು ಏನು ಮಾಧ್ಯಮ ಬಂತಲ್ಲ ಸರ್, ಇದು ಭಾಳ ಒಳ್ಳೆ ಬೆಳವಣಿಗೆನೆ. ಬಟ್ ಇದನ್ನು ಉಪಯೋಗಿಸ್ಕೊಳ್ಳೋ ರೀತಿ ನಮ್ಮ ಕೈನಲ್ಲಿದೆ. ಉಪಯೋಗಿಸ್ಕೊಂಡು ಆ ಸಂಸ್ಥೆ ಯಾರು OTT ನಡೆಸ್ತಾರಲ್ಲ, ಯಾರು ದುಡ್ಡು ಕೊಡ್ತಾರೆ ನೋಡಿ ನಿರ್ಮಾಪಕರಿಗೆ, ಆ ಸಂಸ್ಥೆ ಚೆನ್ನಾಗಿತ್ತು ಅಂದರೆ ಇಂಡಸ್ಟ್ರಿಗೂ ದುಡ್ಡು ಬರೋ, ಅವರು ಕೊಡ್ತಾರೆ, ಅವರು ಚೆನ್ನಾಗಿರ್ತಾರೆ, ನಾವು ಚೆನ್ನಾಗಿರ್ತೀವಿ. ಇಟ್ಸ್ ಅ ಗುಡ್. ನಾನು ಪ್ಯಾನ್ ಇಂಡಿಯಾ ಬಗ್ಗೆ ನಾನು ಇದರಿಂದ ಕೆಟ್ಟದಾಯಿತು ಅಂತ ನಾನು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಒಳ್ಳೆ ಕ್ವಾಲಿಟಿ ಕೊಟ್ಟರೆ, ಬಿಹಾರ್ ಇರ್ಬೋದು, ನಾನು ಮೊನ್ನೆ ಎಲ್ಲೋ ಅಲ್ಲಿ ಟ್ರಾವೆಲಿಂಗ್ ಹೋದಾಗ ನೋಡಿದೆ ಸರ್, ನಮ್ಮ ಸೌತ್ ಇಂಡಿಯನ್ ಪಿಕ್ಚರ್ಗಳು ಎಷ್ಟು ಸಿನಿಮಾ ಅಲ್ಲಿ ರೀಮೇಕ್ ಆಗಿಬಿಟ್ಟು ಅದ್ಭುತವಾಗಿ ಜನ ನೋಡಿ, ಎಲ್ಲ ಸ್ಟಾರ್ಗಳ ಹೆಸರು ಅವ್ರು ಹೇಳ್ತಾರೆ. ಇದು ಮುಂಚೆ ಭಾಳ ಸೀಮಿತ ಆಗಿಬಿಟ್ಟಿತ್ತು. ನಾವೇನಿದ್ರು ಅಮಿತಾಬ್ ಬಚ್ಚನ್ನು, ಈ ದೊಡ್ಡ ಸ್ಟಾರ್ ಹೆಸರುಗಳು ಅವರು
ನಾರ್ತಲ್ಲಿ ಗೊತ್ತಿದೆಯಾ ಈಗ ಪ್ರಭಾಸ್ ಇರ್ಬೋದು, ಯಶ್ ಅವ್ರು ಇರ್ಬೋದು, ಶಿವಣ್ಣ ಎಲ್ಲರ ಹತ್ರ ಗೊತ್ತು, ಜೂನಿಯರ್ NTR ಪ್ರತಿಯೊಬ್ಬರದು. ಸರ್ ಅಚ್ಚ ಆ್ಯಕ್ಟಿಂಗ್ ಕರ್ತಾರೆ ಸರ್, ಇಸ್ಕೊಂಡು ಬೋತ್ ಬಡಿಯ ಡ್ಯಾನ್ಸ್ ಸರ್, ಹಿಂಗೆ ಮಾತಾಡ್ತಾರೆ. ನನಗೆ ಖುಷಿ ಆಯಿತು. ಸಿ ಇಟ್ಸ್ ಎ ಗುಡ್. ಹಾಯ್ ನಮಸ್ಕಾರ, ನಾನು ನಿಮ್ಮ ಧರ್ಮ ಕೀರ್ತಿರಾಜ್. ಡೈಲಿ ಮಾಧ್ಯಮ ಪ್ರತಿಯೊಬ್ಬರನ್ನು ದಯವಿಟ್ಟು ಸಪೋರ್ಟ್ ಮಾಡಿ. ನನಗೊಂದು ಖುಷಿ ಏನಂದರೆ, ನನಗೆ ತುಂಬ ಪರಿಚಯ ಇರೋರು ಅಶೋಕ್ ಅವರು. ಸೊ ನನಗೆ ಒಂದು ಸಿನಿಮಾ ರಂಗದಲ್ಲಿ ನಾನು ಕಾಲಿಟ್ಟಾಗಿಂದ ಇವತ್ತಿನವರೆಗೂ ನಾನು ತುಂಬ ಸಪೋರ್ಟ್ ಮಾಡಿದ್ದಾರೆ. ಏನೇ ಒಂದು ಹಿಟ್ ಆಗಿರ್ಬೋದು, ಫ್ಲಾಕ್, ಪ್ರತಿಯೊಂದು ಹಂತದಲ್ಲೂ ನನ್ನ ಜೊತೆ ಇದ್ದಾರೆ. ಸೊ ಇವತ್ತು ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ತುಂಬ ಪ್ರೀತಿಯಿಂದ ನಾನು ಒಂದು ಇಂಟರ್ವ್ಯೂ ತೊಗೊಂಡಿದ್ದಾರೆ. ಇವರೆಲ್ಲ ಬಂದು ಯೂಟ್ಯೂಬ್ ಚಾನಲ್ಸಲ್ಲಿ ಎಲ್ಲೂ ಇರಲಿಲ್ಲ, ಬಟ್ ಇವರು ಪತ್ರಿಕಾ ಮತ್ತು ಮಾಧ್ಯಮದಲ್ಲಿ ಇದ್ದಿದ್ದವರು. ಸೊ ಇವರು ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಿಮ್ಮ ಸಪೋರ್ಟು, ನಿಮ್ಮ ಆಶೀರ್ವಾದ ಸದಾ ಇರಲಿ. ಆ್ಯಂಡ್ ವೆರಿ ಪ್ರೌಡ್ ಆಫ್ ದೆಮ್. ಯಾಕಂದರೆ ಅವ್ರ ಪ್ರೊಫೆಷನ್ನ ಏನಿದೆಯೋ ಅದನ್ನೇ ಕಂಟಿನ್ಯೂ ಮಾಡಿ ಇದರಲ್ಲೂ ಒಂದು ಸಾಧನೆ ಮಾಡಬೇಕಂತಿದ್ರೆ. ಸೊ ನಿಮ್ಮ ಆಶೀರ್ವಾದ, ಸಪೋರ್ಟ್ ಸದಾ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.